ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಮಹತ್ವದ ಸೆಮಿಫೈನಲ್ ಪಂದ್ಯದಲ್ಲೂ ಕೂಡ ಇಂಡಿಯಾ ಮಹಾ ಎಡವಟ್ಟು. ಸೂರ್ಯಕುಮಾರ್ ಯಾದವ್ ಮತ್ತು ಗಂಭೀರ್ ತಲೆಯಲ್ಲಿ ಏನೆಲ್ಲ ಓಡ್ತಾ ಇದೆ ಮತ್ತು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನಿನ್ನೆ ಮುಂಬೈನ ವಾಂಖೇಡಿಯಾ ಮೈದಾನದಲ್ಲಿ ನಡೆದಂಥ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಇಂಗ್ಲೆಂಡ್ ತಂಡವನ್ನು ಕೇವಲ 7 ರನ್ಗಳಿಂದ ರೋಚಕವಾಗಿ ಸೋಲಿಸಿ ಫೈನಲ್ ತಲುಪಿತು ಮತ್ತು ಫೈನಲ್ನಲ್ಲಿ ಬಲಿಷ್ಠವಾದಂಥ ನ್ಯೂಜಿಲೆಂಡ್ ತಂಡದ ವಿರುದ್ಧ ಇದೇ ಮಾರ್ಚ್ 8 ರವಿವಾರದಂದು ಟ್ರೋಫಿಗಾಗಿ ಅಂದರೆ ಪ್ರಶಸ್ತಿಗಾಗಿ ಹಣಾಹಣಿ ಕೂಡ ನಡೆಸಲಿದೆ. ಇನ್ನು ನಿನ್ನೆ ನಡೆದಂಥ ಒಂದು ಮ್ಯಾಚ್ನ ಸಮರಿ ನೋಡೋದಾದರೆ ಭಾರತ 253 ರನ್ಗಳ ಬೃಹತ್ತಾದಂಥ ಒಂದು ಟಾರ್ಗೆಟನ್ನು ಇಂಗ್ಲೆಂಡ್ಗೆ ಸೆಟ್ ಮಾಡಿತು ಮತ್ತು ಇಂಗ್ಲೆಂಡ್ ತಂಡ ಕೂಡ ಕೊನೆಯ ಬಾಲ್ ತನಕ ಹೋರಾಡಿ 246 ರನ್ನನ್ನು ಕಲೆ ಹಾಕಿ ಕೇವಲ 7 ರನ್ಗಳಿಂದ ರೋಚಕವಾಗಿ ಸೋಲನ್ನು ಒಪ್ಕೊಳ್ತು. ಅದರಲ್ಲಿ ಮುಖ್ಯವಾಗಿ ಭಾರತ ಕಡೆಯಿಂದ ಸಂಜು ಸ್ಯಾಮ್ಸನ್ ಮತ್ತು ಶಿವಮ್ ದುಬೆ ಅವರು ಉತ್ತಮವಾಗಿ ಆಟ ಆಡಿದ್ರು. ಸಂಜು ಸ್ಯಾಮ್ಸನ್ ಅವರು 89 ರನ್ಗಳ ಒಂದು ದೊಡ್ಡದಾದಂಥ ಮೊತ್ತವನ್ನು ಕಲೆ ಹಾಕಿ ಸತತ 2ನೇ ಬಾರಿಗೆ ಮ್ಯಾನ್ ಆಫ್ ದಿ ಮ್ಯಾಚನ್ನು ಕೂಡ ಪಡ್ಕೊಂಡ್ರು. ಅವರಿಗೆ ಭಾರತದ ಇನ್ನಿತರ ಬ್ಯಾಟ್ಸ್ಮನ್ಗಳು ಕೂಡ ಒಳ್ಳೆಯ ಸಾಥನ್ನು ಕೊಟ್ಟರು. ಹಾಗಾಗಿ 253 ರನ್ನನ್ನು ಗಳಿಸಿತು. ಇನ್ನು 2ನೇ ಬ್ಯಾಟಿಂಗನ್ನು ಬಂದಂಥ ಇಂಗ್ಲೆಂಡ್ ತಂಡ ಸ್ಟಾರ್ಟಿಂಗ್ನಿಂದ ಕೊನೆಯ ಬಾಲ್ ತನಕ ಯಾರು ಮ್ಯಾಚ್ ಗೆಲ್ತಾರೆ ಎನ್ನುವಂಥ ಕುತೂಹಲವನ್ನು ಕಾಯ್ದುಕೊಳ್ಳುವಲ್ಲಿ ಸಫಲವಾಯಿತು ಮತ್ತು ಇಂಗ್ಲೆಂಡ್ನ ಯುವ ಬ್ಯಾಟರ್ ಆದಂಥ ಜಾಕೋಬ್ ಬೆಥೆಲ್ ಅವರು ಬರೋಬ್ಬರಿ 104 ರನ್ನನ್ನು ಸಿಡಿಸಿ ಇಂಗ್ಲೆಂಡ್ ತಂಡವನ್ನು ಗೆಲ್ಲುವಂಥ ಹಂತಕ್ಕೆ ತೆಗೆದುಕೊಂಡು ಹೋದರು. ಇದು ನಿನ್ನೆ ನಡೆದಂಥ ಒಂದು ಮ್ಯಾಚ್ನ ಸಮರಿ. ಆದರೆ ಸೆಮಿಫೈನಲ್ ಪಂದ್ಯದಲ್ಲೂ ಕೂಡ, ಇಂಥ ಮಹತ್ವದ ಪಂದ್ಯದಲ್ಲೂ ಕೂಡ ಯಾಕೆ ಇಂಡಿಯಾ ಪದೇ ಪದೇ ಎಡವಟ್ ಮಾಡ್ತಾ ಇದೆ, ಅದರ ನಾಕೌಟ್ ಪಂದ್ಯದವಾದಂಥ ವೆಸ್ಟ್ ಇಂಡೀಸ್ ವಿರುದ್ಧ ಆಗಿರ್ಬೋದು ಅಥವಾ ನಿನ್ನೆ ನಡೆದಂಥ ಸೆಮಿಫೈನಲ್ ಪಂದ್ಯದಲ್ಲೂ ಕೂಡ ಯಾಕೆ ಇಂಡಿಯಾ ತಂಡ, ಯಾಕೆ ಪದೇ ಪದೇ ಇಂಡಿಯಾ ಮ್ಯಾನೇಜ್ಮೆಂಟ್ ಯಾಕೆ ಪದೇ ಪದೇ ತಪ್ಪನ್ನು ಎಸಗ್ತಾ ಇದೆ ಎನ್ನುವುದರ ಬಗ್ಗೆ ನಾವು ಗಮನ ಹರಿಸ್ತಾ ಹೋದಾಗ ಮೊಟ್ಟ ಮೊದಲ ಬಾರಿಗೆ ವರುಣ್ ಚಕ್ರವರ್ತಿಯನ್ನು ಯಾಕೆ ಆಡಿಸ್ತಾ ಇದ್ದಾರೆ, ಜೊತೆಗೆ ಅಭಿಷೇಕ್ ಶರ್ಮಾ ಅವ್ರನ್ನೂ ಕೂಡ ಯಾಕೆ ಆಟ ಆಡಿಸ್ತಾ ಇದ್ದಾರೆ ಎನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಇವತ್ತು ನಮ್ಮ ಸಬ್ಜೆಕ್ಟ್ ಇದ್ದದ್ದು ಯಾಕೆ ವರುಣ್ ಚಕ್ರವರ್ತಿ ಎನ್ನುವಂಥ ಕಾಸ್ಟ್ಲಿ ಬಾಲರನ್ನು, ಪದೇ ಪದೇ ರನ್ ಕೊಡ್ತಾ ಇರುವಂಥ ಬಾಲರ್ನ ಯಾಕೆ ಇಂಥ ಒಂದು ಬ್ಯಾಟಿಂಗ್ಗೆ ಸಪೋರ್ಟ್ ಮಾಡ್ತಿರುವಂಥ ಪಿಚ್ನಲ್ಲಿ ಯಾಕೆ ಆಟ ಆಡಿಸ್ತಾ ಇದ್ದಾರೆ, ಅವರ ಬದಲು ಮತ್ತೊಬ್ಬ ಸ್ಪೀಡ್ ಬೌಲರನ್ನು ಹಾಕ್ಕೊಂಡಿದ್ರೆ ಇಂಡಿಯಾಕ್ಕೆ ಏನು ನಷ್ಟ ಆಗ್ತಿತ್ತು ಮತ್ತು ಇಂಥ ಒಂದು ಮಹತ್ವದ ಪಂದ್ಯದಲ್ಲಿ ವರುಣ್ ಚಕ್ರವರ್ತಿಯವರು ಬೇಕಿತ್ತಾ ಎನ್ನುವಂಥ ಸಂಶಯ ಇದೀಗ ಎಲ್ಲರನ್ನ ಕಾಡ್ತಾ ಇದೆ ಮತ್ತು ನೇರವಾಗಿ ಸೂರ್ಯಕುಮಾರ್ ಯಾದವ್ ಮತ್ತು ಗಂಭೀರ್ ಅವರ ತಲೆಯಲ್ಲಿ ಏನು ಓಡ್ತಾ ಇದೆ ಅನ್ನುವಂಥ ಆರೋಪ ಕೂಡ ಕೇಳಿಬರ್ತಾ ಇದೆ. ಹಾಗಾಗಿ ನಿನ್ನೆಯ ಒಂದು ಬೌಲಿಂಗನ್ನು ಯಾರ್ಯಾರು ಎಷ್ಟೆಷ್ಟು ರನ್ ಕೊಟ್ಟರು, ಎಷ್ಟೆಷ್ಟು ಓವರ್ ಹಾಕಿದ್ರು ಎನ್ನುವುದನ್ನು ನಾನು ಸಿಂಪಲಾಗಿ ಹೇಳ್ತೀನಿ. ಹರ್ಷದೀಪ್ ಸಿಂಗ್ ಅವರು 4 ಓವರನ್ನು ಹಾಕಿ 51 ರನ್ನನ್ನು ಕೊಟ್ಟು 1 ವಿಕೆಟನ್ನು ತೆಗೆದುಕೊಂಡ್ರು. ಅವರು ಸ್ವಲ್ಪ ಕಾಸ್ಟ್ಲಿ ಆದರೂ ಕೂಡ ಅವರ ಬೌಲಿಂಗ್ನಲ್ಲಿ ಒಂದು ವೇರಿಯೇಷನ್ ಇತ್ತು. ಪದೇ ಪದೇ ವೈಡ್ ಹಾಕಿದ್ರು ಕೂಡ ಅವರು ಆಫ್ ಸೈಡು, ಲೆಗ್ ಸೈಡು, ಸ್ವಿಂಗು ಎಲ್ಲವನ್ನು ಹಾಕ್ತಾ ಇದ್ರು. ಹಾಗಾಗಿ ಅವರು ವೇರಿಯೇಷನ್ ಇತ್ತು ಮತ್ತು ಅದರಿಂದ ಇಂಗ್ಲೆಂಡ್ ತಂಡದ ಆಟಗಾರ ಮನಸ್ಥಿತಿ ಸ್ವಲ್ಪ ಕುಗ್ಗುವಂತೆ ಮಾಡಿತ್ತು. ಅವರು ಕೂಡ ರನ್ ಕೊಟ್ಟರು. ಆದರೂ ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೇನೆ. ಹಾರ್ದಿಕ್ ಪಾಂಡ್ಯ ನಿನ್ನೆ ಉತ್ತಮವಾಗಿ ಬ್ಯಾಟಿಂಗ್ ಮಾಡಿದ್ರು. ಅವರು 2 ವಿಕೆಟನ್ನು ಕಬಳಿಸಿದ ಜೊತೆಗೆ 4 ಓವರನ್ನು ಬಾಲ್ ಮಾಡಿ 38 ರನ್ನನ್ನು ಕೊಡುವಲ್ಲಿ ಸಫಲವಾದರು ಮತ್ತು ಅವರ ರನ್ ರೇಟ್ ಕೂಡ ಚೆನ್ನಾಗಿತ್ತು, ಅಂದರೆ ಸ್ಟ್ರೈಕ್ ರೇಟ್ ಕೂಡ ಚೆನ್ನಾಗಿತ್ತು. ಇನ್ನು ಬೂಮ್ರಾ 4 ಓವರನ್ನು ಬೌಲಿಂಗ್ ಮಾಡಿ 33 ರನ್ನ ಕೊಟ್ಟರು, 1 ವಿಕೆಟ್ ತೆಗೆದುಕೊಂಡ್ರು. ಅದು ಲಾಸ್ಟ್ 17ನೇ ಓವರಿಗಂತೂ, ಅಂದರೆ 18ನೇ ಓವರಿಗೆ ಅವರ ಬೌಲಿಂಗ್ ಮಾಡಿದಂಥ ರೀತಿ ಇರ್ಬೋದು. ಕೇವಲ 8 ರನ್ನನ್ನು ಕೊಟ್ಟು ಇಂಗ್ಲೆಂಡ್ ತಂಡದಿಂದ ತಮ್ಮ ಕಡೆ ಮ್ಯಾಚ್ ಬರುವಂತೆ ಕಾಯ್ದುಕೊಳ್ಳುವಲ್ಲಿ ಬೂಮ್ರಾ ಸಫಲರಾದರು ಮತ್ತು ಬೂಮ್ರಾ ಈ ದಶಕ ಕಂಡಂಥ ಅತ್ಯುತ್ತಮ ಬೌಲರ್ ಅಂತ ಹೇಳ್ಬೋದು. ಇನ್ನು ವರುಣ್ ಚಕ್ರವರ್ತಿಯವರ ವಿಷಯಕ್ಕೆ ಬಂದಾಗ 4 ಓವರ್ನಲ್ಲಿ ಸೆಮಿಫೈನಲ್ ಪಂದ್ಯದಲ್ಲಿ 64 ರನ್ನನ್ನು ಕೊಡ್ತಾರೆ, 1 ವಿಕೆಟ್ ಕೂಡ ಬೀಳುತ್ತೆ. ಅದು ಕೂಡ ಬ್ಯಾಟ್ಸ್ಮನ್ ಮುಂದೆ ಹೋಗಿ ಆಡ್ಲಿಕ್ಕೆ ಹೋಗಿ ಅವರು ಕ್ಲೀನ್ ಬೌಲ್ಡ್ ಆಗ್ತಾರೆ. ನಾನು ವರುಣ್ ಚಕ್ರವರ್ತಿ ಅನ್ನುವಂಥ ಒಬ್ಬ ಎಕ್ಸ್ಪೀರಿಯನ್ಸ್ T20 ಫಾರ್ಮೆಟ್ ಎಕ್ಸ್ಪೀರಿಯನ್ಸ್ ಬಾಲರ್ನ ಬಗ್ಗೆ ಹೇಳೋದಾದರೆ, ವರುಣ್ ಚಕ್ರವರ್ತಿಯವರು 4 ಓವರ್ನಲ್ಲಿ 64 ರನ್, ಸರಿಸುಮಾರು 16ರ ಸ್ಟ್ರೈಕ್ ರೇಟ್ನಲ್ಲಿ, ಅಂದರೆ ರನ್ ರೇಟ್ನಲ್ಲಿ 16ರ ರನ್ ರೇಟ್ನಲ್ಲಿ, ಪ್ರತಿ ಓವರ್ನಲ್ಲೂ 16ರ ರನ್ ರೇಟಲ್ಲಿ ಒಬ್ಬ ಬೌಲರ್ ಸೆಮಿಫೈನಲ್ ಪಂದ್ಯದಲ್ಲಿ ಕೊಡ್ತಾರೆ ಅಂದರೆ ಅವರನ್ನು ಯಾಕೆ ಆಡಿಸ್ಬೇಕಿತ್ತು ಎನ್ನುವಂಥ ಒಂದು ಗೊಂದಲ ಕೂಡ ಕೇಳಿಬರುತ್ತೆ. ಅಕ್ಷರ್ ಪಟೇಲ್ 3 ಓವರಲ್ಲಿ 35 ರನ್ನನ್ನು ಕೊಟ್ಟು 1 ವಿಕೆಟ್ಗಳು ಪಡ್ಕೊಳ್ತಾರೆ. ಇನ್ನು ವರುಣ್ ಚಕ್ರವರ್ತಿ ಅವರು ಇಲ್ಲೇ ತನಕ 8 ಮ್ಯಾಚ್ನನ್ನು ಈ ವರ್ಲ್ಡ್ ಕಪ್ಪಲ್ಲಿ ಆಡಿ ಬರೋಬ್ಬರಿ 13 ವಿಕೆಟನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಅವರನ್ನು ಆಡಿಸ್ತಾ ಇರ್ಬೋದಾ ಎನ್ನುವಂಥ ಲೆಕ್ಕಾಚಾರನ ತಲೆಗೆ ಬಂದಾಗ, ನಾನು ಈ ಕ್ರಿಕೆಟ್ ನಾಕೌಟ್ ಹಂತದ ಅಥವಾ ಲೀಗ್ ಸೂಪರ್ 8 ಮತ್ತು
ಸೆಮಿಫೈನಲ್ ಪಂದ್ಯದ 4 ಮ್ಯಾಚ್ನ ಒಂದು ಲೆಕ್ಕಾಚಾರವನ್ನು ತೆಗೆದುಕೊಂಡಾಗ ಅವರಿಗೆ 4 ಮ್ಯಾಚ್ನಲ್ಲಿ ಕೇವಲ 4 ವಿಕೆಟ್ ಮಾತ್ರ ಬಂದಿದೆ. ಅದು ಜಿಂಬಾಬ್ವೆ, ಸೌತ್ ಆಫ್ರಿಕಾ, ವೆಸ್ಟ್ ಇಂಡೀಸ್ ಮತ್ತು ಇಂಗ್ಲೆಂಡ್ ತಂಡದ ವಿರುದ್ಧ ಒಂದೊಂದು ಮ್ಯಾಚ್ನಲ್ಲಿ ಕೇವಲ ಒಂದೊಂದು ವಿಕೆಟ್ ಮಾತ್ರ ಬಂದಿದೆ. ಮಿಕ್ಕಂತಂದರೆ 13 ವಿಕೆಟ್ನಲ್ಲಿ 4 ವಿಕೆಟ್ ಲೆಸ್ ಆದರೆ 9 ವಿಕೆಟ್ಗಳು ಚಿಕ್ಕ ಪುಟ್ಟ ಅಂದರೆ USA, ನಮೀಬಿಯಾ ತಂಡದ ವಿರುದ್ಧ ಬಂದಿದೆ. ಹಾಗಾಗಿ ಅವರು ಹೈಯೆಸ್ಟ್ ವಿಕೆಟ್ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದ್ದರೂ ಕೂಡ ಅವರ ಈ ಇಂಪಾರ್ಟೆಂಟ್ ಮ್ಯಾಚ್ನಲ್ಲಿ ಬಂದಂಥ ವಿಕೆಟ್ಗಳು ಕೇವಲ ಒಂದೊಂದು ಮಾತ್ರ. ಹಾಗಾಗಿ ಅವರನ್ನು ಆಡಿಸುವಂಥ ಅವಶ್ಯಕತೆ ಏನಿತ್ತು ಎನ್ನುವಂಥ ಲೆಕ್ಕಾಚಾರ ಕೂಡ ಇದೀಗ ಕೇಳಿ ಬರ್ತಾ ಇದೆ. ಇನ್ನು ನಾನು ಈ ನಾಕೌಟ್ ಸೂಪರ್ 8 ಹಂತದ 3 ಪಂದ್ಯ ಮತ್ತು ಸೆಮಿಫೈನಲ್ನ 1 ಮ್ಯಾಚನ್ನು ಅವರು ಎಷ್ಟು ಓವರ್ ಬೌಲಿಂಗ್ ಹಾಕಿದ್ದಾರೆ ಮತ್ತು ಎಷ್ಟು ರನ್ನನ್ನು ಕೊಟ್ಟರು ಎನ್ನುವುದನ್ನು ನೋಡ್ತಾ ಹೋದರೆ, ಸೂಪರ್ 8 ಹಂತದ ಮೊದಲ ಪಂದ್ಯದಲ್ಲಿ ವರುಣ್ ಚಕ್ರವರ್ತಿ ಇವರು 4 ಓವರನ್ನು ಮಾಡಿ ಬರೋಬ್ಬರಿ 47 ರನ್ನನ್ನು ಕೊಟ್ಟಿದ್ದರು ಮತ್ತು ನಮ್ಮ ಇಂಡಿಯನ್ ತಂಡದ ಪರವಾಗಿ ಜಾಸ್ತಿ ರನ್ನನ್ನು ಕೊಟ್ಟವರು ಕೂಡ ಅವರೇ. ವರುಣ್ ಚಕ್ರವರ್ತಿ ಇವರು 4 ಓವರನ್ನು ಹಾಕಿ 47 ರನ್ನನ್ನು ಕೊಟ್ಟಿದ್ದರು, 1 ವಿಕೆಟನ್ನು ಪಡ್ಕೊಂಡ್ರು. ಅದಾದ ನಂತರ ಜಿಂಬಾಬ್ವೆ ತಂಡದ ವಿರುದ್ಧ 4 ಓವರ್ನ ಬೌಲ್ ಮಾಡಿ 35 ರನ್ನನ್ನು ಕೊಡ್ತಾರೆ. ಅದು ಕೂಡ ಆ ಮ್ಯಾಚ್ನ ಹೈಯೆಸ್ಟ್ ರನ್ ಕೊಟ್ಟಿದ್ದು. ಅವ್ರ ಜೊತೆ ಅಕ್ಷರ್ ಪಟೇಲ್ ಅವರು ಕೂಡ ಇದ್ದರು. ಹಾಗಾಗಿ ಆ ಪಂದ್ಯದಲ್ಲೂ ಕೂಡ 4 ಓವರನ್ನು ಬೌಲ್ ಮಾಡಿ 35 ರನ್ನನ್ನು ಕೊಡ್ತಾರೆ. ಅದು ಜಿಂಬಾಬ್ವೆ ತಂಡದ ವಿರುದ್ಧ. ಇನ್ನು ಇಂಡಿಯಾ ವೆಸ್ಟ್ ಇಂಡೀಸ್ ವಿರುದ್ಧ ನಾಕೌಟ್ ಪಂದ್ಯದಲ್ಲಿ ಆಡಿದಂಥ ಮ್ಯಾಚ್ನಲ್ಲಿ ಆಗಲೂ ಕೂಡ ವರುಣ್ ಚಕ್ರವರ್ತಿ ಇವರು 4 ಓವರನ್ನು ಬೌಲ್ ಮಾಡಿ ಬರೋಬ್ಬರಿ 40 ರನ್ನನ್ನು ಕೊಡ್ತಾರೆ. ಅದು ಕೂಡ ಆ ಪಂದ್ಯದಲ್ಲಿ ಭಾರತದ ಒಬ್ಬ ಬೌಲರ್ ಕೊಟ್ಟಂಥ ಜಾಸ್ತಿ ರನ್ ಕೂಡ ಆಗಿರುತ್ತೆ. ಇನ್ನು ನಿನ್ನೆ ನಡೆದಂಥ ಸೆಮಿಫೈನಲ್ ಪಂದ್ಯದಲ್ಲಿ 4 ಓವರನ್ನು ಬೌಲ್ ಮಾಡಿ ಬರೋಬ್ಬರಿ 64 ರನ್ನನ್ನು ಕೊಟ್ಟು ಈ T20 ಫಾರ್ಮೆಟ್ನ ಹಳಿ ಹಿಸ್ಟ್ರಿ ಇರುತ್ತಲ್ಲ, ಒಬ್ಬ ಬೌಲರ್ ಜಾಸ್ತಿ ರನ್ ಕೊಟ್ಟದ್ದು ಯಾವಾಗ ಎನ್ನುವಂಥ ಒಂದು ಹಿಸ್ಟ್ರಿ ಬಂದಾಗ ಒಬ್ಬ ಬೌಲರ್ 65 ರನ್ ಕೊಟ್ಟಿರ್ತಾರೆ. ಅದಾದ ನಂತರ ಸೆಕೆಂಡ್ ಹೈಯೆಸ್ಟ್ ರನ್ ಕೊಟ್ಟವರಂದರೆ ಅದು ನಮ್ಮ ವರುಣ್ ಚಕ್ರವರ್ತಿ ಅವರು. ಹಾಗಾಗಿ ಇಷ್ಟೆಲ್ಲ ಬ್ಯಾಡ್ ಹಿಸ್ಟ್ರಿ ಇದ್ದರೂ ಕೂಡ ಯಾಕೆ ವರುಣ್ ಚಕ್ರವರ್ತಿ ಅನ್ನುವಂಥ ಬೌಲರ್ನ ಪದೇ ಪದೇ ಆಡಿಸ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ವಾಂಖೇಡೆ ಅನ್ನುವಂಥ ಈ ರನ್ ಸ್ವರ್ಗದ ಪಿಚ್ನಲ್ಲಿ, ಬೌಲರ್ಗೆ ಹೆಲ್ಪ್ ಆಗದಂಥ ಪಿಚ್ನಲ್ಲಿ ವರುಣ್ ಚಕ್ರವರ್ತಿಯನ್ನು ಬಿಟ್ಟು ನಾನು ಈಗಾಗಲೇ ಹಳೆಯ ವಿಡಿಯೋದಲ್ಲಿ ಹೇಳಿದ ಹಾಗೆ DSP ಆಗಿರುವಂಥ ಮೊಹಮ್ಮದ್ ಸಿರಾಜ್ ಅವ್ರನ್ನ ಆಡಿಸ್ಬೋದಿತ್ತು. ಅವರು ವೇರಿಯೇಷನ್ ಹಾಕ್ತಾರೆ, ಕ್ವಿಕ್ಕರ್ ಡೆಲಿವರಿ ಹಾಕ್ತಾರೆ, ಔಟ್ಸೈಡ್ ದ ಆಫ್ ಸ್ಟಂಪ್ ಹಾಕ್ತಾರೆ, ಔಟ್ಸೈಡ್ ದ ಲೆಗ್ ಸ್ಟಂಪ್ ಹಾಕ್ತಾರೆ, ಸ್ವಿಂಗ್ ಹಾಕ್ತಾರೆ, ಬೌನ್ಸ್ ಹಾಕ್ತಾರೆ ಮತ್ತು ಬ್ಯಾಟ್ಸ್ಮನ್ಗಳ ತಲೆಯನ್ನು ಓಡಿಸುವಾಗ ಹಾಕ್ತಾರೆ. ಹಾಗಾಗಿ ವರುಣ್ ಚಕ್ರವರ್ತಿಯನ್ನು ಬಿಟ್ಟು ಮೊಹಮ್ಮದ್ ಸಿರಾಜ್ ಅವ್ರನ್ನ ಆಡಿಸಬಹುದಿತ್ತು. ಮತ್ತು ಕಳೆದ ಬಾರಿ ವಾಂಖೇಡೆಯಲ್ಲಿ ನಡೆದಂಥ ಪಂದ್ಯದಲ್ಲೂ ಕೂಡ ಅವರು 3 ವಿಕೆಟನ್ನು ಪಡ್ಕೊಂಡಿದ್ರು. ಅಂದರೆ 4 ಓವರ್ಗೆ 29 ರನ್ನ ಕೊಟ್ಟು ಬರೋಬ್ಬರಿ 3 ವಿಕೆಟ್ಗಳನ್ನು ಪಡ್ಕೊಂಡಿದ್ರು. ಅವ್ರನ್ನ ಆಡಿಸಬಹುದಿತ್ತು. ಯಾಕಂದರೆ ನಾವು ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್ ಮತ್ತು ವರುಣ್ ಚಕ್ರವರ್ತಿ ಅವರ ಒಂದು ಬೌಲಿಂಗ್ ಸ್ಟೈಲನ್ನು ನೋಡ್ತಾ ಹೋದರೆ, ಅಕ್ಷರ್ ಪಟೇಲ್ ಮತ್ತು ಕುಲ್ದೀಪ್ ಯಾದವ್ ಅವರು ಪದೇ ಎವ್ರಿ ಬಾಲನ್ನು ಕೂಡ ಅವರು ವೇರಿಯೇಷನ್ ಮಾಡ್ತಾರೆ. ಒಂದು ಲೆಗ್ ಸ್ಟಂಪ್, ಆಫ್ ಸ್ಟಂಪ್, ಬೌನ್ಸ್ ಎಲ್ಲ ಹಾಕ್ತಾರೆ. ಆದರೆ ವರುಣ್ ಚಕ್ರವರ್ತಿಯ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಂದರೆ ಅವರು ಸ್ಟಂಪನ್ನು ಬಿಟ್ಟು ಆ ಕಡೆ ಈ ಕಡೆ ಹಾಕೋದಿಲ್ಲ. ಅದು ಅವರ ಪ್ಲಸ್ ಅಂತ ಹೇಳ್ಬೋದು. ಆದರೆ ಈಗಿನ ಈ ವಾಂಖೇಡೆ ಸ್ಟೇಡಿಯಂನಲ್ಲಿ ಸ್ಟಂಪಿಗೆ ಯಾರಾದರೂ ಬಾಲ್ ಹಾಕಿದ್ರೆ ಆ ಬಾಲ್ ಸ್ಟೇಡಿಯಂದ ಹೊರಗೆ ಬರುತ್ತೆ. ಯಾಕಂದರೆ ಅದು ಚಿಕ್ಕ ಗ್ರೌಂಡ್ ಆಗಿರುತ್ತೆ ಮತ್ತು ಬೌಂಡ್ರಿ ಡಿಸ್ಟೆನ್ಸ್ ಚಿಕ್ಕದಾಗಿರುತ್ತೆ. ಜೊತೆಗೆ ಅದು ಬ್ಯಾಟಿಂಗ್ಗೆ ಸ್ವರ್ಗವಾಗಿರುವಂಥ ಪಿಚ್ ಆಗಿರುತ್ತೆ. ಹೀಗಾಗಿ ವರುಣ್ ಚಕ್ರವರ್ತಿ ಅವರ ಈ ಎಲ್ಲ ಸ್ಟೈಲನ್ನು ಗೊತ್ತಿದ್ಕೊಂಡು ಕೂಡ ಸೂರ್ಯಕುಮಾರ್ ಯಾದವ್ ಮತ್ತು ಗಂಭೀರ್ ಅವರ ತಲೆಯಲ್ಲಿ ಏನು ಓಡ್ತಾ ಇದೆ ಅನ್ನೋದು ಕೂಡ ಇದೀಗ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಮಹತ್ವದ ಸೆಮಿಫೈನಲ್ ಪಂದ್ಯದಲ್ಲೂ ಕೂಡ ಇಂಡಿಯಾ ಎಡವಟ್ ಮಾಡಿಕೊಳ್ತು. ಜೊತೆಗೆ ಸೂರ್ಯಕುಮಾರ್ ಯಾದವ್ ಮತ್ತು ಗಂಭೀರ್ ಅವರ ತಲೆಯಲ್ಲಿ ಅದು ಏನು ಓಡ್ತಾ ಇದೆ ಅನ್ನುವಂಥ ಲೆಕ್ಕಾಚಾರ ಕೂಡ ಇದೀಗ ಅನೇಕರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಈ ಸೂಪರ್ 8 ಹಂತದಲ್ಲಿ ವೆಸ್ಟ್ ಇಂಡೀಸ್, ಜಿಂಬಾಬ್ವೆ ಮತ್ತು ಸೌತ್ ಆಫ್ರಿಕಾ ವಿರುದ್ಧವಾಗಿ ಬರೋಬ್ಬರಿ ಹೈಯೆಸ್ಟ್ ರನ್ನನ್ನು ಕೊಟ್ಟಂಥ ವರುಣ್ ಚಕ್ರವರ್ತಿಯನ್ನು ಮುಂಬೈಯಲ್ಲಿ ಆಡಿಸಲ್ಲ ಎನ್ನುವಂಥ ಒಂದು ಚರ್ಚೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಆಡಿಸಬಾರದು ಎನ್ನುವಂಥ ಚರ್ಚೆ ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಯಾಕೋ ಗೊತ್ತಿಲ್ಲ, ಗಂಭೀರ್ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಯಾಕೆ ಇಂಥ ಒಂದು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಇದೀಗ ಪ್ರಶ್ನಾರ್ಥಕವಾಗಿ ಉಳಿದಿದೆ. ಮತ್ತು ನೀವು ವರುಣ್ ಚಕ್ರವರ್ತಿ ಅವ್ರನ್ನ ಅಹಮದಾಬಾದ್ ಪಿಚ್ನಲ್ಲಿ ಆಡಿಸ್ಬೋದು, ಯಾಕಂದರೆ ಅದು ಸ್ವಲ್ಪ ಸ್ಪಿನ್ನಿಗೆ ಹೆಲ್ಪ್ ಆಗುತ್ತೆ ಮತ್ತು ಬ್ಯಾಟಿಂಗ್ ಟ್ರ್ಯಾಕ್ ಅಲ್ಲ. ಆದರೆ ಈ ಪಿಚ್ನಲ್ಲಿ, ಅದರಲ್ಲೂ ಮುಖ್ಯವಾಗಿ ಬ್ಯಾಟಿಂಗ್ಗೆ ಹೆಲ್ಪ್ ಆಗುವಂಥ ಪಿಚ್ನಲ್ಲಿ, ಅದರಲ್ಲೂ ಸ್ಟ್ರೇಟ್ ಬಾಲ್ ಹಾಕುವಂಥ ಸ್ಟಂಪನ್ನೇ ಟಾರ್ಗೆಟ್ ಮಾಡುವಂಥ ಒಬ್ಬ ಬೌಲರನ್ನು ಅದರಲ್ಲೂ ಇಂಗ್ಲೆಂಡ್ ತಂಡದ ವಿರುದ್ಧ ಆಡಿಸಿದ್ದು ಇದು ಮಹಾ ಅಪರಾಧವೇ ಸರಿ. ಹಾಗಾಗಿ ಇನ್ನು ಮುಂದಾದರೂ ಕೂಡ ಇಂಥ ಒಂದು ವಿಷಯದಲ್ಲಿ ಇಂಡಿಯಾ ಎಚ್ಚೆತ್ಕೊಳ್ಳದೆ ಇತ್ತಂದರೆ ನ್ಯೂಜಿಲೆಂಡ್ ತಂಡದ ವಿರುದ್ಧ ಪಂದ್ಯ ಗೆದ್ದು ಟ್ರೋಫಿಯನ್ನು ಗೆಲ್ಲೋದು ಬಹಳ ಕಷ್ಟವಾಗುತ್ತೆ. ನಾನು ಒಂದೊಂದು ವಿಕೆಟ್ ಪಡ್ಕೊಳ್ಳೋದಿದೆಯಲ್ಲ, ಅದು ಮಹತ್ವ ಅಲ್ವೇ ಅಲ್ಲ. ನೀವು ವೇರಿಯೇಷನ್ ಹಾಕಿ ಅವರನ್ನು ರನ್ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಇಲ್ಲಿ ಇರೋದು ಕೇವಲ 20 ಓವರ್ ಮಾತ್ರ. 20 ಓವರ್ನಲ್ಲಿ
2 ಓವರಿಗೊಮ್ಮೆ ವಿಕೆಟ್ ಹೋದರೂ ಕೂಡ 20 ಓವರ್ ತನಕ ಬ್ಯಾಟ್ಸ್ಮನ್ಗಳು ಬ್ಯಾಟಿಂಗ್ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಇಂಥ ಒಂದು ಇಂಪಾರ್ಟೆಂಟ್ ಮ್ಯಾಚ್ನಲ್ಲಿ ಯಾಕೆ ಇಂಡಿಯಾ ತಂಡ ಪದೇ ಪದೇ ಅಡ್ವರ್ಟ್ ಮಾಡ್ತಿದೆ ಅನ್ನೋದು ಕೂಡ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಜೊತೆಗೆ ಅಭಿಷೇಕ್ ಶರ್ಮಾ ಅವರು ಕೂಡ ಟೋಟಲಿ ಅವರು ಆಡಿದಂಥ ಒಂದು 7-8 ಮ್ಯಾಚ್ನಲ್ಲಿ 100 ರನ್ನನ್ನು ಕೂಡ ಅವರು ದಾಟಿಸ್ಲಿಕ್ಕಾಗಲಿಲ್ಲ. ಅಂದರೆ ಮತ್ತೊಬ್ಬ ಫೇಲ್ಯೂರ್ ಬ್ಯಾಟ್ಸ್ಮನನ್ನು ಪದೇ ಪದೇ ಆಡಿಸ್ತಾ ಇದ್ದಾರೆ. ಅವರ ಬದಲಾಗಿ ಯಾವುದೋ ಮತ್ತೊಬ್ಬ ವಾಷಿಂಗ್ಟನ್ ಸುಂದರ್ನೋ ಅಥವಾ ಬೇರೆ ಬೇರೆ ಯಾವುದೋ ಆಟಗಾರನ ಆಡಿಸಿದ್ರೆ ಅಷ್ಟರ ಮಟ್ಟಿಗೆ ಭಾರತಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಬರ್ತಾ ಇತ್ತು. ಆದರೆ ನಿನ್ನಿನ ಆಟವನ್ನು ಗಮನಿಸ್ತಾ ಹೋದರೆ ವರುಣ್ ಚಕ್ರವರ್ತಿ ಅವರು ಏನೆಲ್ಲ ಮಿಸ್ಟೇಕ್ ಮಾಡಿದ್ರಲ್ಲ, ಆ ಮಿಸ್ಟೇಕನ್ನು ಬೂಮ್ರಾ, ಹಾರ್ದಿಕ್ ಪಾಂಡ್ಯ, ಸಂಜು ಸ್ಯಾಮ್ಸನ್ ಮತ್ತು ಅಕ್ಷರ್ ಪಟೇಲ್ ಅನ್ನುವಂಥ ಒಬ್ಬ ಆಟಗಾರರು ಅತ್ಯುತ್ತಮವಾಗಿ ಫೀಲ್ಡಿಂಗ್, ಬ್ಯಾಟಿಂಗ್ ಮತ್ತು ಬೌಲಿಂಗ್ ಮಾಡಿ ಇಂಡಿಯಾವನ್ನು ಫೈನಲ್ಗೆ ತಲುಪಿಸುವಲ್ಲಿ ಸಫಲರಾಗಿದ್ದಾರೆ. ಈ ಸಫಲತೆ, ಈ ಪ್ರಯತ್ನ ಹೀಗೆ ಉಳಿಬೇಕಂದ್ರೆ ಇಂತಿಂಥ ಗಂಭೀರ ವಿಷಯವನ್ನು ತಲೆಯಲ್ಲಿ ಇಟ್ಕೊಂಡು ಗಂಭೀರ್ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಚಿಂತನೆ ಮಾಡಲೇಬೇಕಾಗಿದೆ. ಇಲ್ಲಾಂದರೆ ಭಾರತಕ್ಕೆ ಟ್ರೋಫಿ ಇನ್ನಷ್ಟು ಕಷ್ಟ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.